ಕಥೆಗಳನ್ನ ಹೇಳೋದಕ್ಕೆ ಟ್ರೈಲರ್ ಬೇಕು, ಆದ್ರೆ ಹೇಳಿರೋ ಕಥೆನ ಚೆನ್ನಾಗಿ ತಲುಪಿಸೋದಕ್ಕೆ ಟ್ರೈಲರ್ ಕಟ್ ಇನ್ನೂ ಚೆನ್ನಾಗಿರ್ಬೇಕು. ಇಷ್ಟು ದಿನ ಬರೀ ಶಾಕ್ ವ್ಯಾಲ್ಯೂ ಅಲ್ಲೇ ಉತ್ತರ ಕೊಟ್ಟು ಇಡೀ ಪ್ರೇಕ್ಷಕ ಸಮೂಹನೇ ದಿಗ್ಭ್ರಮೆಗೊಳಿಸೋ ಹಾಗೆ ಪ್ರಶ್ನೆಗಳನ್ನ ಕೇಳಿದ್ರು, ಡಿಬೇಟ್ ಗಳನ್ನ ಹುಟ್ಟಾಕಿದ್ರು. ಬಟ್ ಇವತ್ತು ಈ ಸಾರಿ ಆ ಎಲ್ಲಾ ಕನ್ಫ್ಯೂಷನ್ ಗಳಿಗೂ ಒಟ್ಟಿಗೆ ಉತ್ತರ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಕ್ಲಾರಿಟಿ ಸಿಕ್ಕಿದೆ. ಬರೀ ಒಂದೆರಡು ಪ್ರಶ್ನೆಗಳಿಗಲ್ಲ, ಇನ್ನು 10 ಸಲ ವಾಪಸ್ ಬಂದು ನೋಡಿದ್ರು 100 ತರ ಯೋಚನೆಗಳು ಸೃಷ್ಟಿಯಾಗ್ಬಿಡ್ಬೇಕು. ಆ ರೇಂಜಿಗೆ ಕೊಟ್ಟಿದ್ದಾರೆ ಭಯಂಕರ ಟ್ರೈಲರ್ ಕಟ್. ಇನ್ನು ಇದಕ್ಕಿಂತ ಹೆಚ್ಚಿಗೆ ಖುಷಿಯಾಗಿದ್ದೇನೆಂದ್ರೆ ಮಾಡಿರೋ ಅನಾಲಿಸಿಸ್ಗಳು ಆಲ್ಮೋಸ್ಟ್ ಕರೆಕ್ಟ್ ಆಗ್ತಾ ಇದೆಯಾ ಅಂತ. ನಾದಿಯಾ, ರಾಹಯಾ, ಟಿಕೆಟ್, ಬನ್ನಿ ಒಂದು ಡೀಟೇಲ್ಡ್ ರಿವ್ಯೂ ಕಡೆ ಹೋಗಿ ಬರೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 3000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಟಾಕ್ಸಿಕ್, ಅ ಫೇರಿ ಟೇಲ್ ಫಾರ್ ದ ಗ್ರೋನ್ ಅಪ್ಸ್. ಇದು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇರುವಂತಹ ಚಿತ್ರ. ಇದೇ ಆಗಸ್ಟ್ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಆಕ್ಚುಲಿ ಇಲ್ಲಿವರೆಗೆ ಬಂದಿರೋ ಕಂಟೆಂಟ್ ಗಳನ್ನ ನೋಡಿದಾಗ ಇದು ನಿಜವಾಗ್ಲೂ ಗೀತು ಅವರ ಸಿನಿಮಾನ. ಹೆವಿ ಮೇಲ್ ಡಾಮಿನೆನ್ಸ್ ಇದೆ, ಹೆಣ್ಣು ಮಕ್ಕಳೆಲ್ಲ ಎಲ್ಲಿಗೆ ಹೋದ್ರು, ಇವರು ಕೂಡ ಫಾರ್ಮುಲಾ ಹಿಂದೆ ಬಿದ್ಬಿಟ್ರ, ಏನ್ ಆಗ್ತಾ ಇದೆ, ಯಾರ ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾ ಓಡ್ತಾ ಇದೆ ಅನ್ನೋ ವಿಧವಿಧವಾದ ಯೋಚನೆಗಳು ನನ್ನ ತಲೆಯಲ್ಲಿ. ಅಂಡ್ ಅಂತೂ ಟ್ರೈಲರ್ ನೋಡಿದ ಮೇಲೆ ಅಬ್ಬಾ ಇದು ಗೀತು ಅವರ ಸಿನಿಮಾನೇ ಅದಂತೂ ಕನ್ಫರ್ಮ್ ಆಯ್ತು. ಭರ್ಜರಿ 5 ಜನ ಫಿಮೇಲ್ ಲೀಡ್ಗಳು, ಒಬ್ಬೊಬ್ಬರಿಗೂ ಒಂದೊಂದು ಮೋಟಿವೇಶನ್, ಅವರದ್ದೇ ಆದ ಕ್ಯಾರೆಕ್ಟರ್ ಆರ್ಕ್. ಇಲ್ಲಿ ಬ್ರೇಕ್ ಡೌನ್ ಮಾಡ್ಲಿ ಅಂತಾನೆ ಸುಮಾರು ಎಲಿಮೆಂಟ್ ಗಳನ್ನ ಇಟ್ಟಿದ್ದಾರೆ. ಐ ನೋ ಅದಕ್ಕೆ ಈ ವಿಡಿಯೋ ಡೆಫಿನೆಟ್ಲಿ ಸಾಕಾಗೋದಿಲ್ಲ, ಮುಂದೆ ಮಾತಾಡೋಣ. ಬಟ್ ಸರ್ಪ್ರೈಸಿಂಗ್ಲಿ ವಿಷಯಗಳನ್ನ ಚೆನ್ನಾಗಿನೇ ರಿವೀಲ್ ಮಾಡಿದ್ದಾರೆ. ಮೊದಲಿಗೆ ದ ಲವ್ ಆಂಗಲ್, ನಾದಿಯಾ ಪಾತ್ರ, ಅಲ್ಲಿಂದ ಶುರು ಮಾಡೋದಾದ್ರೆ ಆ ಹುಡುಗ ಬಂದು ಅಮ್ಮ ಅಂತ ಕರೆದಾಗ ಆ ಫೇಶಿಯಲ್ ಎಕ್ಸ್ಪ್ರೆಷನ್ ಏನ್ ಬರುತ್ತೆ, ಅಲ್ಲಿ ಕೊಟ್ಟಿರೋ ಕಲರ್ ಟೋನ್, ಆ ಇಂಟೆನ್ಸಿಟಿ, ಜಸ್ಟ್ ಆ ಕಣ್ಣುಗಳನ್ನ ನೋಡಿ ಅದು ಓವರ್ ಆಲ್ ಕ್ಯಾರೆಕ್ಟರ್ ನ ಡಿಪ್ರೆಷನ್ ಗೆ ತಳ್ಳಿ ರಿವೆಂಜ್ ಅನ್ನೋದನ್ನ ಬಡ್ದೆಬ್ಸಿ ಒಂದು ಸೈಕಾಲಜಿಕಲ್ ಆರ್ಕ್ ಅನ್ನ ಕೊಡ್ತಾ ಇದೆ ಸಿನಿಮಾಗೆ. ಸಖತ್ ಎಫೆಕ್ಟಿವ್ ಆಗಿತ್ತು ಆ ಪೋರ್ಟ್ರಯಲ್. ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೆ ಆಯುಧ ಮಾಡ್ಕೊಂಡ್ರೆ ಹೆಂಗೆ ಕಂದ. ಲೈಕ್ ಲಿಟ್ರಲಿ ಬರ್ದಿರೋ ಡೈಲಾಗ್ಗಳು ವಿಸಲ್ ವರ್ತಿ, ಒಳ್ಳೆ ಚಪ್ಪಾಳೆ ಬೀಳ್ತವೆ ಥಿಯೇಟರ್ ಅಲ್ಲಿ, ಅದೆಲ್ಲ ಸರಿ. ಬಟ್ ಅದರ ಜೊತೆಗೆ ಇಡೀ ಆ ಲೇಡೀಸ್ ಪಾತ್ರಗಳು ಹೇಗೆ ಅನ್ನೋದನ್ನ ವರ್ಣಿಸ್ತಾ ಇದೆ. ನಾದಿಯಾಗೆ ಮೋಸ ಆಗಿದೆ, ಸೊ ರಿವೆಂಜ್, ಅದಕ್ಕೋಸ್ಕರ ಮಗ ಟಿಕೆಟ್ ಅಖಾಡಕ್ಕೆ ಇಳಿತಾನೆ. ಆ ಕ್ಲಾಶ್ ಅಂತೂ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಕಾಣ್ತಾ ಇದೆ. ಜಾಸ್ತಿ ಕಥೆ ಒಳಗಿಳಿದು ಸ್ಪಾಯ್ಲ್ ಮಾಡೋದಕ್ಕೆಲ್ಲ ಹೋಗಲ್ಲ, ಇಷ್ಟೇ ಸಾಕು. ಬಟ್ ಏನೇ ಇರ್ಲಿ, ಈ ಡಬಲ್ ಆಕ್ಟಿಂಗ್, ಅದನ್ನ ಕಮರ್ಷಿಯಲ್ ಆಗಿ ಬರೀ ಕ್ರೇಜ್ಗೋಸ್ಕರ ಎನ್ಕ್ಯಾಶ್ ಮಾಡ್ಕೊಳ್ಳೋದು, ಅದನ್ನ ನಾನೇ ನಂಬಲ್ಲ. ಇನ್ನ ಯಶ್ ಅವರು ನಂಬ್ತಾರ? ಸಾಧ್ಯನೇ ಇಲ್ಲ. ಈ ಅಪ್ಪ ಮಗನ ಯುದ್ಧಕ್ಕೆ ಪ್ರಾಪರ್ ಡೆಪ್ತ್ ಅನ್ನೋದು ಸಿಕ್ಕಿ ಸ್ಟೋರಿ ಒಂದು ಕನೆಕ್ಷನ್ ನ ಫೀಲ್ ಮಾಡಿಸಿ ಒಳ್ಳೆ ಸ್ಟೇಜಿಂಗ್ ಆಗ್ಬಿಡ್ಲಿ. ಥರ್ಡ್ ಆಕ್ಟ್ ಅಲ್ಲಿ ಬೀಳೋ ಆರ್ಭಟಕ್ಕೆ ನಾರ್ತ್ ಇಂದ ಸೌತ್ ವರ್ಗೂ ಥಿಯೇಟರ್ ಗಳು ಧ್ವಂಸನೆ. ಇನ್ನು ಅಣ್ತಮ್ಮ ಯಶ್ ಅವರು, ಓ ಮೈ ಗಾಡ್, ಅಡ್ಬಿದೆ ಗುರುವೆ, ಅದೇನ್ ಖತರ್ನಾಕ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ, ಏನ್ರಿ ಅದು? ಆ ಕ್ಯಾರೆಕ್ಟರ್ ನಲ್ಲಿ ಹುಚ್ಚತನ ಇದೆಯೋ ಅಥವಾ ನೋಡಿದ ಮೇಲೆ ನಾವುಗಳು ಸೈಕ್ ಆಗ್ತೀವ ಗೊತ್ತಿಲ್ಲ, ಬಟ್ ಟೋಟಲ್ ಡಿಸ್ಟ್ರಕ್ಷನ್, ತಬಾಹಿ ಗುರು. ಅದು ಮಾಡ್ತಾ ಇರೋದು 2 ಪಾತ್ರ ಅಂಡ್ ಅದರಲ್ಲೇ 4-5 ಶೇಡ್ಗಳು. ಲೈಕ್ ಟ್ರೈಲರ್ ಕಟ್ ಅಲ್ಲಿ ಹಾಕಿರೋ ಒಂದೊಂದು ಫ್ರೇಮ್ ಅಲ್ಲೂ ಯಶ್ ಅವರು ಡಾಮಿನೇಟ್ ಮಾಡ್ತಾನೆ ಇದ್ದಾರೆ. ರಾಯನ್ ಆಗಿ ಒಬ್ಬ ಇಂಟೆಲಿಜೆಂಟ್ ಗ್ಯಾಂಗ್ಸ್ಟರ್ ನ ಪಾತ್ರ, ಅವನಿರೋ ಟೈಮ್ ಲೈನ್ ನಲ್ಲೇ ಹಲವು ತರದ ಗೆಟಪ್ ಗಳು, ಬೇರೆ ಬೇರೆ ಪೋರ್ಟ್ರಯಲ್. ಹೊರಗಿಂದ ಸ್ಟ್ರೈಟ್ ಒಂದು ವಿಲನ್ ಆರ್ಕ್ ಅಲ್ಲಿ ಕಾಣಿಸಿದ್ರು, ಒಳಗಿಂದ ಅಣ್ತಮ್ಮ ಇನ್ನು ರಾಕಿ ಭಾಯ್ ಮೋಡಲ್ಲೇ ಇದ್ದಾರೆ. ಅಂದ್ರೆ ಬರೀ ಶಕ್ತಿ ಇದೆ ಅಂತ ಹೊಡೆದಾಡೋನಲ್ಲ ಈತ, ತಲೆ ಉಪಯೋಗಿಸಿ ಪೂರ್ತಿ ಸಿಟಿನೇ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾನೆ. ಇದೇ ಪ್ರೊಸೆಸ್ ಅಲ್ಲಿ ಎದುರಾಗಿದ್ದು ಆ ಹುಡುಗಿಯರು, ಅಂಡ್ ಅಲ್ಲಿ ಅವರಿಗೆ ಬೇಕಾಗಿದ್ದು ಪ್ರೀತಿ, ಅಫೆಕ್ಷನ್. ಬಟ್ ಇವನು ಆ ಭಾವಕ್ಕೊಳಗಾಗದೆ ಅವರೆಲ್ಲರನ್ನ ತನಗೋಸ್ಕರ ಕೋಟೆ ಕಟ್ಟೋ ದಾಳಗಳ ಹಾಗೆ ಬಳಸ್ಕೊಂಡಿದ್ದಾನೆ. ಆ ಪ್ರೊಸೆಸ್ ಅಲ್ಲಿ ಮೊದಲು ಸಿಕ್ಕಿದ್ದು ನಾದಿಯಾ, ಅಂಡ್ ಅದು ಈಗ ರಿವೆಂಜ್ ಆಗಿ ಸೈಕಾಲಜಿಕಲ್ ಖೇಯಾಸ್ ನೇ ಸೃಷ್ಟಿ ಮಾಡ್ಬಿಟ್ಟಿದೆ. ಇನ್ನ ಎಲಿಜಬೆತ್ ಮತ್ತೆ ರೆಬೆಕಾ ಇಬ್ರು ಈಗ ರಾಯನಿಗೋಸ್ಕರ ಹಾವು ಮುಂಗ್ಸಿ ಹಾಗೆ ಕಚ್ಚಾಡ್ತಾ ಇದ್ದಾರೆ. ಬಟ್ ಈ ಆಟನ ತಿಳ್ಕೊಂಡು ನೋಡ್ಕೊಂಡು ಜೊತೆಗೆ ನಿಂತಿರೋದು ಗಂಗಾ ಪಾತ್ರ. ಈ ಮೂಮೆಂಟ್ ಅಲ್ಲೂ ನನಗದು ಅಕ್ಕನ ಕ್ಯಾರೆಕ್ಟರ್ ಅಂತಾನೆ ಅನಿಸ್ತಾ ಇದೆ. ಸೊ ಲೆಟ್ಸ್ ವೈಟ್ ಅಂಡ್ ಸಿ. ಇನ್ನು ಒಂದೇ ಸಲ ಇಷ್ಟೊಂದೆಲ್ಲ ಕಂಟೆಂಟ್ ಗಳು ಹೊರಗೆ ಬರ್ತಾ ಇದೆ ಸರಿ, ಆದ್ರೂ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ, ಯಾಕದೆಲ್ಲ ಇನ್ನೂ ಬಂದಿಲ್ಲ ಅಂತ ಅನ್ಕೋತಾ ಇದ್ದೆ. ಅಬ್ಬಾ ಬಂತು ನೋಡಿ ಸಿವಿಲೈಸ್ಡ್ ಡಿಸ್ಕಷನ್, ನೋ ಕಮೆಂಟ್ಸ್. ಅಂದ್ರೆ ಈ ಸೀಕ್ವೆನ್ಸ್ ಗಳನ್ನ ನಾವ್ ಯಾರು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಲಿಟ್ರಲಿ ತಲೆ ಕೆಟ್ಟ ಹೋಯ್ತು. ಅಲ್ಲ, ಒಂದ್ ಕಡೆ ಒಳ್ಳೆ ಕಂಟೆಂಟ್ ಇದೆ, ಏನೋ ಮಾಡ್ತಾ ಇದಾರಲ್ಲ ಅಂತ ಅನ್ಸೋದಕ್ಕೆ ಶುರು ಆಗಿರತ್ತೆ. ಬಟ್ ಅಷ್ಟರಲ್ಲೇ ಇಂಥವೇನೋ ಹಾಕಿ ಫುಲ್ ಶಾಕ್ ಕೊಟ್ಬಿಡ್ತಾರೆ. ಅಲ್ಲ, ಏನ್ ಜಂಪ್ ಸ್ಕೇರ್ ಸಿನಿಮಾನ ಗುರು ಇದು, ದೇವ್ರೆ. ಐ ಥಿಂಕ್ ಈ ಸಿನಿಮಾದಲ್ಲಿರೋ ಹುಚ್ಚತನಕ್ಕೆ ಒಂದು ಆಡಿಯನ್ಸ್ಗೆ ಏನು ಕನೆಕ್ಟ್ ಆಗದೆ ಇರಬಹುದು, ಅಥವಾ ನಾವೇ ಹುಚ್ಚರಾಗಿ ಹೊರಗೆ ಬರ್ತೀವೋ ಗೊತ್ತಿಲ್ಲ. ಬಟ್ ಒಂದಂತೂ ಫಿಕ್ಸು, ಸಿನಿಮಾ ನೋಡಿದ್ಮೇಲೆ ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ 1 ದಿನ ಆದ್ರೂ ಬೇಕು. ಇನ್ನು ಟೆಕ್ನಿಕಲಿ ಮಾತಾಡೋದಾದ್ರೆ ಇಷ್ಟು ದಿನ ಈ ಕಥೆ ಫಾರ್ ಗ್ರೋನ್ ಅಪ್ಸ್ ಅನ್ನೋದು ಬಿಟ್ಟಿರೋ ಕಂಟೆಂಟ್ ಗಳಿಂದಾನೇ ಗೊತ್ತಾಗ್ತಾ ಇತ್ತು. ಆದ್ರೆ ಫೇರಿ ಟೇಲ್ ಅನ್ನೋದನ್ನ ಇವತ್ತು ಈ ಟ್ರೈಲರ್ ಆಕ್ಚುಲಿ ಡಿಫೈನ್ ಮಾಡಿದೆ. ಒಂದು ಕಡೆ ಹಿಮಪಾತ, ಅಲ್ಲಿನ ಸೆಟ್ ವರ್ಕ್, ಸರ್ಕಸ್ ಏರಿಯಾ ಒಳಗಿರೋ ವಿಜುವಲ್ಸ್, ಆ ಕೋರ್ ಲೈಟಿಂಗ್, ಮತ್ತೆ ಇನ್ನ ಹಲವು. ಅದೆಲ್ಲ ಗೀತು ಅವರ ನರೇಟಿವ್ ಒಳಗಡೆನೆ ಇದೆ ಫೇರಿ
ಫೇರಿ ಟೇಲ್ ಭಾವನೆಯನ್ನ ತರಿಸ್ತಾ ಇದೆ. ಬಟ್ ಇದರ ನಂತರ ಆ ಫ್ಲೇಮ್ಸ್ ಗಳ ಮಧ್ಯೆ ಸ್ಮಶಾನದಲ್ಲಿ ನಡೆಯೋ ಆಕ್ಷನ್ ಸೀಕ್ವೆನ್ಸಸ್ ಅದೆಲ್ಲ ಮತ್ತೆ ಕಮರ್ಷಿಯಾಲಿಟಿ ಕಡೆನೆ ಬೆರಳು ಮಾಡ್ತಾ ಇದೆ. ಸೊ ನನ್ನ ಪ್ರಕಾರ ಯಶ್ ಅವರ ಸ್ಟೈಲ್ ನ ಗೀತು ಅವರು ತಮ್ಮ ನರೇಟಿವ್ ಅಲ್ಲಿ ಬ್ಲೆಂಡ್ ಮಾಡಿದ್ದಾರೆ, ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಲೈಕ್ ಯಶ್ ಅಂಡ್ ಗೀತು ಅವರ ಮಿಕ್ಸ್ಚರ್ ಪ್ರಾಡಕ್ಟ್ ಈ ಸಿನಿಮಾ. ಸೊ ಅವೆರಡರ ಮಧ್ಯೆ ಬ್ಯಾಲೆನ್ಸ್ ಅನ್ನ ಹೇಗೆ ತರ್ತಾರೆ ಅದನ್ನ ನೋಡೋದಕ್ಕೆ ಅಂತಾನೆ ನಾನು ಕಾಯ್ತಾ ಇದ್ದೀನಿ. ಇನ್ನು ವಿಜುವಲ್ಸ್ ಮತ್ತೆ ಎಡಿಟಿಂಗ್ ಎಷ್ಟು ಜನಕ್ಕೆ ನನ್ನ ಒಪಿನಿಯನ್ ಸರಿ ಅನ್ಸತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಡಿನೆಗ್ ಅವರ ರಾಮಾಯಣಕ್ಕಿಂತ ಟಾಕ್ಸಿಕ್ ವಿಜುವಲ್ ಸಖತ್ತಾಗಿ ಬಂದಿದೆ. ಎಲ್ಲೂ ಪ್ಯಾಚಿ ಅಂತ ಆಗ್ಲಿ ಅಥವಾ ಹೊರಗಡೆಯಿಂದ ಡಿಟ್ಯಾಚ್ ಆಗಿ ಎದ್ದು ಬಂದಿರೋ ತರ ಕಾಣ್ತಾ ಇಲ್ಲ. ಪ್ರತಿ ಲೊಕೇಶನ್ ಅಲ್ಲೂ ಪರ್ಫೆಕ್ಷನ್ ಇದೆ, ಕ್ವಾಲಿಟಿ ಅನ್ನೋದು ಟಾಪ್ ನಾಚ್ ಅಲ್ಲಿ ಬಂದಿದೆ. ಮೈನ್ಲಿ ಇದರ ಎಡಿಟಿಂಗ್ ಉಜ್ವಲ್ ಕುಲಕರ್ಣಿ ಅವರೇ, ಯು ಡಿಸರ್ವ್ ಆಲ್ ದ ಅಪ್ರಿಸಿಯೇಷನ್. ಅಂದ್ರೆ ಏನ್ ಕಮ್ಮಿನ ಇಂತ ಹೆವಿ ಎಫೆಕ್ಟ್ಸ್ ಇರೋ ಸೀಕ್ವೆನ್ಸಸ್ ನ ತಂದು ಕ್ಯಾಪ್ಚರ್ ಮಾಡಿರೋ ಲೊಕೇಶನ್ಸ್ ಗಳನ್ನ ಹೇಳ್ತಾ ಇರೋ ನರೇಟಿವ್ ಟೋನ್ ಗೆ ಹೊಂದೋ ಹಾಗೆ ತಂದು ಲೈಟಿಂಗ್ ಅನ್ನ ಬ್ಯಾಲೆನ್ಸ್ ಮಾಡಿ ಅಂಡ್ ದೆನ್ ವಿಜುವಲ್ ಎಫೆಕ್ಟ್ಸ್ ಅಲ್ಲಿ ಕ್ವಾಲಿಟಿ ಕಮ್ಮಿ ಆಗದೆ ಇರೋ ತರ ನೋಡ್ಕೊಂಡು ಅದನ್ನ ಕನ್ಸಿಸ್ಟೆಂಟ್ ಆಗಿ ಕ್ಯಾರಿ ಮಾಡೋದು ಅದು ಖಂಡಿತವಾಗ್ಲೂ ಸುಲಭ ಅಲ್ವೇ ಅಲ್ಲ. ಆಲ್ಸೋ ಅದೇ ಎಡಿಟಿಂಗ್ ಇಂದ ಕ್ಯಾರೆಕ್ಟರ್ ಗಳನ್ನ ಕನ್ವೆ ಮಾಡಿರೋ ರೀತಿ, ಫಸ್ಟ್ ಸೀನ್ ಅಲ್ಲಿ ರಾಯ ಮತ್ತೆ ಚಿಕ್ಕ ಹುಡುಗ ಅದು ಅಲ್ಲಿರೋ ಮ್ಯಾಡ್ನೆಸ್ ಮತ್ತೆ ಭೀಕರತೆನ ತಿಳಿಸಿದ್ರೆ, ನೆಕ್ಸ್ಟ್ ಸೀನ್ ಅಲ್ಲಿ ನಾದಿಯಾ ಅದಕ್ಕೆ ಸೈಕಾಲಜಿಕಲ್ ಟಚ್ ಅನ್ನ ಕೊಡ್ತಾ ಇದ್ದಾಳೆ. ಬರೀ ಇಷ್ಟೇ ಅಲ್ಲ, ಇಡೀ ಟ್ರೈಲರ್ ತುಂಬಾ ಆ ರೀತಿ ಸುಮಾರು ಫ್ರೇಮ್ಸ್ ಗಳಿವೆ ಅಂಡ್ ಅವೆಲ್ಲದನ್ನು ಅಷ್ಟೇ ಎಫೆಕ್ಟಿವ್ ಆಗಿ ನೀಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ತಂದಿರೋದಕ್ಕೆ, ಹೆವಿ VFX ಶಾರ್ಟ್ಸ್ ಗಳನ್ನ ಇಷ್ಟು ಸಲೀಸಾಗಿ ಎಡಿಟ್ ಮಾಡಿರೋದಕ್ಕೆ ಎಷ್ಟು ಹೇಳಿದ್ರು ಕಡಿಮೆನೆ ಬಿಡಿ. ಈ 4.5 ನಿಮಿಷದ ವಿಡಿಯೋದಲ್ಲಿ ಖುಷಿ ಡಬಲ್ ಆಗಿದ್ದು ಅಂದ್ರೆ ಅದು 2 ವಿಷಯಗಳಿಂದ. ಒಂದು ಜೆ ಪರಿ ಅವರ ಆಕ್ಷನ್ಸ್. ಇಲ್ಲಿವರೆಗೂ ಬಂದಿರೋ ಕಂಟೆಂಟ್ ಅಲ್ಲಿ ಮನುಷ್ಯ ಇದಾರೋ ಇಲ್ವೋ ಅಂತ ಡೌಟ್ ಆಗ್ತಾ ಇತ್ತು, ಬಟ್ ಇವತ್ತು ಆ ರುದ್ರತಾಂಡವದ ದರ್ಶನ ಆಗಿದೆ ಫೈನಲಿ. ಸ್ಪೆಷಲಿ ಟಿಕೆಟ್ ಮತ್ತೆ ರಾಯ ಫೇಸ್ ಆಫ್ ಭಯಾನಕ ಲೆವೆಲ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನಾನಂತೂ ಹೆವಿ ಅಂದ್ರೆ ಹೆವಿ ಎಕ್ಸೈಟ್ ಆಗಿದ್ದೀನಿ ನೋಡೋದಕ್ಕೆ. ಎರಡನೇದಾಗಿ ಇಂಗ್ಲಿಷ್ ವರ್ಷನ್ ಡಿಸ್ಟ್ರಿಬ್ಯೂಷನ್, ಆ ಹಕ್ಕನ್ನ ಲಯನ್ಸ್ ಗೇಟ್ ಅವರು ಪಡ್ಕೊಂಡಿದ್ದಾರೆ ಅಂಡ್ ಸಿನಿಮಾ ಆಕ್ಷನ್ ಎಂಟರ್ಟೈನರ್ ಆಗಿರೋದ್ರಿಂದ ಒಳ್ಳೆ ವಿಷಯನೇ. ಬಿಕಾಸ್ ಈ ಹಿಂದೆ ಜಾನ್ ವಿಕ್ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಕೂಡ ಇವರೇನೆ. ಸೊ ನಾರ್ತ್ ಅಮೆರಿಕಾ ಮತ್ತೆ ಯುರೋಪ್ ಆಡಿಯನ್ಸ್ಗೆ ಇಂಥ ಸಿನಿಮಾಗಳನ್ನ ಹೇಗೆ ತಲುಪಿಸಬೇಕು ಅದನ್ನ ಇವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಇನ್ನು ಟ್ರೈಲರ್ ಅಲ್ಲಿ ಸೀರಿಯಸ್ ಆಗಿ ಕಾಣ್ತಾ ಇರೋ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಅದು ಯಶ್ ಅವರ ಹಿಂದಿ ಡಬ್ಬಿಂಗ್. ಅದು ಅಷ್ಟು ನ್ಯಾಚುರಲ್ ಅನಿಸ್ತಾ ಇಲ್ಲ, ಬೇಸ್ ವಾಯ್ಸ್ ಅಷ್ಟೊಂದು ಸೂಟ್ ಆಗ್ತಾ ಇಲ್ಲ, ಹೆವಿ ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಸೊ ಜೆನ್ಯೂನ್ ಕನ್ಸರ್ನ್ ನಿಂದ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ, ದಯವಿಟ್ಟು ಅದನ್ನ ಚೇಂಜ್ ಮಾಡಿ ಅಥವಾ KGF ಅಲ್ಲಿ ವಾಯ್ಸ್ ಕೊಟ್ಟಿರೋ ಸಚಿನ್ ಗೋಲೆ ಅವ್ರ ಹತ್ರ ಡಬ್ ಮಾಡಿಸಿ. ಇಲ್ಲ ಅಂದ್ರೆ ಅದು ಖಂಡಿತವಾಗ್ಲೂ ಅಫೆಕ್ಟ್ ಮಾಡುತ್ತೆ ಸಿನಿಮಾಗೆ. ಬಟ್ ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ತರದ ತೊಂದರೆ ಕಾಣ್ತಾ ಇಲ್ಲ. ಕನ್ನಡ ಡಬ್ಬಿಂಗ್ ಅಂತೂ ಸೂಪರ್ ಆಗಿ ಬಂದಿದೆ. ಟೋಟಲ್ ಆಗಿ ಟ್ರೈಲರ್ ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಆಲ್ಮೋಸ್ಟ್ ಈ ಪ್ರಾಜೆಕ್ಟ್ ಶುರು ಆದಾಗ ಯಾವ ಉದ್ದೇಶದ ಜೊತೆಗೆ ಎಲ್ಲ ಒಟ್ಟಿಗೆ ಸೇರಿದ್ರೋ ಇಷ್ಟು ದಿನ ಆದ್ಮೇಲೆ ಮತ್ತೆ ಇವತ್ತು ಆ ಇಂಟೆನ್ಷನ್ ಟ್ರೈಲರ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಗೀತು ಅವರ ಸಿಗ್ನೇಚರ್ ನರೇಟಿವ್ ಸ್ಟೈಲ್, ಯಶ್ ಅವರ ಪ್ರೆಸೆನ್ಸ್, ಎಡಿಟಿಂಗ್ ಇಂದ ಹೇಳಿರೋ ಕಥೆ, ಲೈಕ್ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದನೂ ಇಟ್ ಲುಕ್ ಸೂಪರ್ಬ್. ಆಕ್ಚುಲಿ ಯಶ್ ಅವರ ಧೈರ್ಯನ ಮೆಚ್ಚಬೇಕು ಇಲ್ಲಿ. ಬಿಕಾಸ್ KGF ಅಂತ ಬ್ಲಾಕ್ ಬಸ್ಟರ್ ಆದ್ಮೇಲೆ ಪ್ರತಿ ಭಾಷೆಯಲ್ಲೂ ಹೀರೋ ಮಟೀರಿಯಲ್ ಆಗಿ ಗುರುತಿಸ್ಕೊಂಡು ಮೇಲೂ ಸೇಫ್ ಆಟಗಳನ್ನ ಆಡ್ದೇನೆ ಐ ಆಮ್ ನಾಟ್ ಹಿಯರ್ ಟು ಎನ್ಕ್ಯಾಶ್ ಅಂತ ಈ ಲೆವೆಲ್ ರಿಸ್ಕ್ ಅನ್ನ ತಗೊಂಡು ನುಗ್ಗಿದಾರಲ್ಲ, ಆ ಪ್ರಯತ್ನಕ್ಕೆನೆ ಹ್ಯಾಟ್ಸ್ ಆಫ್ ಅನ್ಬೇಕು. ಸೊ ಒಳ್ಳೇದಾಗ್ಲಿ, ನುಗ್ಲಿ, ಗೆದ್ದುಕೊಂಡು ಬರ್ಲಿ. ಹೆಚ್ಚು ಶಾಕ್ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗದೇನೆ ಟ್ರೈಲರ್ ಕೊಟ್ಟಿರೋ ಭರವಸೆನ ಸಿನಿಮಾ ಈಡೇರಿಸಲಿ. ಯಾಕಂದ್ರೆ ದ ವರ್ಲ್ಡ್ ಈಸ್ ನೌ ರಾಯಾಸ್ ಟೆರಿಟರಿ. ಎನಿವೇಸ್, ಇದಿಷ್ಟು ನನಗೆ ಈ ಟ್ರೈಲರ್ ನೋಡಿ ಹೇಳಬೇಕು ಅಂತ ಅನ್ಸಿದ್ದು. ಇನ್ನು ನಿಮಗೆ ಈ ಟ್ರೈಲರ್ ನೋಡಾದ್ಮೇಲೆ ಏನಾದ್ರೂ ಹೇಳೋದಕ್ಕಿದ್ರೆ ಅಥವಾ ಬೇರೆ ಏನಾದ್ರೂ ಥಿಯರಿಗಳಿದ್ರೆ ಅದನ್ನ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.